ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ ವೀಕ್ಷಕರೇ, ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ನಾನು ಶಕುಂತಲಾ. ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆಯ ಮುಖಂಡರಾದ ಸಚಿನ್ ರಿಡ್ಲಾನ್ ಅವರ ಪುತ್ರನ ಹುಟ್ಟುಹಬ್ಬವನ್ನು ನಗರದ ಮಾತೆ ಮಹಾದೇವಿ ರುದ್ರಾಶ್ರಮದಲ್ಲಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ರಮಾಕಾಂತ್ ಪೂಜಾರಿಯವರ ನೇತೃತ್ವದಲ್ಲಿ ಸಚಿನ್ ರಿಡ್ಲಾನ್ ಅವರ ಪುತ್ರ ವಂಶ್ ಅವರ 2ನೇ ವರ್ಷದ ಹುಟ್ಟುಹಬ್ಬವನ್ನು ನಗರದ ಮಾತೆ ಮಹಾದೇವಿ ರುದ್ರಾಶ್ರಮದಲ್ಲಿ ವೃದ್ಧರೊಂದಿಗೆ ಕೇಕ್ ಕತ್ತರಿಸಿ ಅಲ್ಪ ಉಪಹಾರ ನೀಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಸಮಾರಂಭದಲ್ಲಿ ಭಾಗಿಯಾದ ಅನೇಕ ಮುಖಂಡರು, ಹಿತೈಷಿಗಳು ಸಚಿನ್ ರಿಡ್ಲಾನ್ ಅವರ ಪುತ್ರ ವಂಶ್ ಹುಟ್ಟುಹಬ್ಬಕ್ಕೆ ಶುಭ ಕೋರಿ ಹರಸಿ ಹಾರೈಸಿದರು. ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ವತಿಯಿಂದ ನಮ್ಮ ಸಂಘಟನೆ ಮುಖಂಡರಾದಂಥ ಸಚಿನ್ ರಿಡ್ಲಾನ್ ಅವರ ಪುತ್ರನಾದ ವನೀಶ್ ರಿಡ್ಲಾನ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಮಾದೇವಿ ತಾಯಿ ರುದ್ರಾಶ್ರಮದಲ್ಲಿ ಆಚರಣೆ ಮಾಡಲಾಗಿದೆ. ಕೇಕ್ ಕಟ್ ಮಾಡುವ ಮುಖಾಂತರ ಹಾಗೂ ಅಲ್ಪ ಉಪಹಾರ ಮತ್ತು ವಿತರಣೆ ಮಾಡುವ ಮುಖಾಂತರ ಹುಟ್ಟುಹಬ್ಬ ಆಚರಣೆ ಮಾಡಲಾಗಿದೆ ಎಂದು ನಮ್ಮ ಸಂಘಟನೆ ವತಿಯಿಂದ ಹೇಳಕ್ಕೆ ಇಷ್ಟಪಡ್ತೀವಿ. ನನ್ನ ಆತ್ಮೀಯರಾದ ಸಚಿನ್ ರಿಡ್ಲಾನ್ ಅವರ ಮಗನಾದ ವನೀಶ್ ಅವರದ 2ನೇ ಹುಟ್ಟುಹಬ್ಬವನ್ನು ಮಾದೇವಿ ತಾಯಿ ರುದ್ರಾಶ್ರಮದಲ್ಲಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಆದರೆ ಇಲ್ಲಿನ ನಾವೆಂದರೆ ಒಂದು ರುದ್ರಾಶ್ರಮದಲ್ಲಿ ನಮ್ಮ ತಾಯಿ ತಂದೆಯರು ವಯಸ್ಸಾದವರು ಕೂಡ ಮಾಡಬೇಕೆಂದು ನಾವು ಆಚರಣೆ ಮಾಡಿದೆವು ಮತ್ತು ಅವರಿಗೆ ಅನ್ನ ಸಂತರ್ಪಣೆ ಮಾಡಿದೆವು.
ನನ್ನಿಂದ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳಲು ಬಯಸುತ್ತೇನೆ. ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ ಸ್ವಾಭಿಮಾನಿ ಸೇನೆ ವತಿಯಿಂದ ರಾಜ್ಯ ಸಂಸ್ಥಾಪಕ ಅಧ್ಯಕ್ಷರಾದಂಥ ರಮಾಕಾಂತ್ ವಿ ಪೂಜಾರಿ ಅವರ ಸಂಘಟನೆಯ ಮುಖಂಡರಾದ ಸಚಿನ್ ರೆಡ್ಲಾನ್ ಅವರ ಎರಡನೇ ಪುತ್ರನಾದಂಥ ವನಿಶ್ ಅವರ ಎರಡನೇ ಹುಟ್ಟುಹಬ್ಬವನ್ನು ಮಹಾದೇವಿ ಮಾತಾ ಬೋಧಾಶ್ರಮದಲ್ಲಿ ಕೇಕ್ ಕತ್ತರಿಸುವ ಮುಖಾಂತರ ಬರ್ತ್ಡೇ ಆಚರಣೆ ಇದೆ. ಇದರ ಈ ಸಂದರ್ಭದಲ್ಲಿ ಸಮಿತಿಯ ಮುಖಂಡರು ಮತ್ತು ಪದಾಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಆ ಉದ್ದರೊಂದಿಗೆ ಸಿಹಿ ಹಂಚುವ ಮುಖಾಂತರ ಒಂದು ಅರ್ಥಪೂರ್ಣವಾಗಿ ನಾವು ಆ ಹುಡುಗನ ಬರ್ತ್ಡೇ, ಆ ಹುಡುಗನ ಭವಿಷ್ಯ ಇನ್ನೂ ಉಜ್ವಲವಾಗಿ ಆಗಲಿ, ಅವರ ಮುಖಾಂತರ ಸಾವಿರಾರು ಜನರಿಗೆ ಅನ್ನದಾನ ಸಮರ್ಪಣೆ ಮಾಡಲಿ ಅಂತೇಳಿ ಈ ಮುಖಾಂತರ ಹೇಳ್ತೇನೆ. सेजल, आज मेरे भाई का बर्थडे, आज बहुत खुशी का दिन है. आश्रम में आके केक कट करे. और क्या किया? केक कट करने के बाद खाना दिए है. किनको दिए? सबको. ಈ ಸಂದರ್ಭದಲ್ಲಿ ಸೇನೆಯ ಮುಖಂಡರಾದ ಬಸವರಾಜ್ ಖಾನಾಪುರ್, ರುಕ್ಕಪ್ಪ ಕಾಂಬಳೆ, ಪ್ರಕಾಶ್ ವಗ್ಗೆ, ಸತೀಶ್ ತಾಂಡಾ, ಪವನ್ ತೆಲಂಗಿ, ಶೇಖರ್ ತೆಲಂಗಿ, ಸಂತೋಷ್ ಚೌಹಾಣ್ ಸೇರಿದಂತೆ ಸೇನೆಯ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ನಗರದ ಶಹಬಾದ್ ರಸ್ತೆಯಲ್ಲಿರುವ ಪ್ರಸಿದ್ಧ ಶೆಟ್ಟಿ ಕಾಲೇಜು ಸಿಟ್ ಸಂಭ್ರಮ 3 ದಿನ ಸಮಾರಂಭಕ್ಕೆ ಅದ್ದೂರಿ ಚಾಲನೆ ದೊರೆತಿದ್ದು, ಮೊದಲನೇ ದಿನ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ನಗರದ ಶೆಟ್ಟಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಾಲೇಜಿನ ಸಿಟ್ ಸಂಭ್ರಮ ಸಮಾರಂಭಕ್ಕೆ ಅದ್ದೂರಿ ಚಾಲನೆ ನೀಡಲಾಗಿದ್ದು, ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ವಿಜಯ್ ಕುಮಾರ್ ದೇವಪ್ಪ ಅವರು ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು. ಬಳಿಕ ಮಾತನಾಡಿದ ಎಸ್ಎಸ್ ತೆಗ್ನೂರ್ ಕಾಲೇಜಿನ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಜ್ಯೋತಿ ತೆಗ್ನೂರ್ ಅವರು, ಶೆಟ್ಟಿ ಶಿಕ್ಷಣ ಸಂಸ್ಥೆಯು ಕಳೆದ ಹಲವು ವರ್ಷಗಳಿಂದ ಶೈಕ್ಷಣಿಕ ಸೇವೆಯಲ್ಲಿ ತೊಡಗಿಕೊಂಡಿದ್ದು, ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಿಸಲು ಅವಿರತವಾಗಿ ಶ್ರಮಿಸುತ್ತಿದೆ ಎಂದು ಹೇಳಿದ್ದಾರೆ. Completely fit your academical schedule into busiest way in a day-to-day activities where you have to come, learn, execute practical aspects. Many more aspects are involved, but this is the moment where your management has created for you all to cherish the moment and to come up and get involved in the co-curricular activities other than the academic. So you have to come forward and collect and take these opportunities and prove yourself in what the talent you are with. So nowadays there is a huge population in our country, and especially the youth of our country is the future of our country. Of course we know the more population of our country rely on youth, that is you. How we can take up our tradition, our culture and our pride of our country to the next level throughout the globe. That is a challenge with us, as we are all a part of 21st century right now. But meanwhile, we are completely forgetting our tradition and culture because we are adapting the Western culture a lot. So we regard to this to remind, to recall and to keep the same vibes of culture which it holds good in our nation, with all the unity and diversity, where we prove ourselves in a very good civilization, where throughout the globally every country has accepted our rituals and our culture in terms of a highest pride to our nation. So this is our responsibility to all of us together to take it forward, and we are here as an Indian culture and Indian citizens. So I am witnessing all of you who all have wore the saris, and especially the boys who have come in a very traditional attire, looking very smart and gorgeous girls.
seems to be happy to be a part of this, to see smileful and cheerful faces in front of us. Now it's time to you all to revise the place where you have come from and what you need to do, how you need to uplift your career in terms of your graduation and in terms of the talent which is hidden within you, which you only don't know at all. That's the platform which your director madam, especially Shweta, has planned over this 3 days event for you all, where you have to come forward and show your hidden talent. Sometimes what happens with your high school to till now, your parents and your surrounding people, your education institution has forced you to come up to get the good passing percentage. In the SSLC, they might have said you that SSLC is a board exam, you have to work hard and you have to get the good passing percentage. Okay, you have worked hard and you have gone through from the SSLC. What next in the PUC? Again same road. You are in science stream, you have got to appear CET, you have got 2024 to 16/5/2024 of our Chetty Institute of Technology, Kalburgi. As a part of Sambrama, we are organizing Musmaya, an Ethnic Day, Sports Day, Gala Night and other events. Now we have gathered here for the celebration of Ethnic Day today. The Ethnic Day helps reconnect people with the traditional and cultural roots and promote the true essence of age-old customs and traditions that have helped further the different civilization around the world. In the era of modernization and westernization, when most of the people are moving away from their own culture and history, events like Ethnic Day enable the young generation to reveal love and respect of their own culture and history. Ethnic Day enable the young generation to reveal love and respect for their own culture and history. It is an endeavor to bring about expressions of unity, diversity that holds together the multitudes of outlooks, lifestyles and traditions to reflect the ethnicity of our country. In this occasion, it is my great privilege to deliver the welcome speech. Also, it is my pleasure to invite everyone. ಸಮಾರಂಭವು ವಿದ್ಯಾರ್ಥಿಗಳಿಂದ ಆಕರ್ಷಕ ನೃತ್ಯ, ಸಂಗೀತ, ಗಾಯನ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದ್ದವು. ವಿದ್ಯಾರ್ಥಿ ನೃತ್ಯ ಕಾರ್ಯಕ್ರಮದ ಮೆರುಗು ಹೆಚ್ಚಿಸಿತ್ತು. ಇನ್ನು 3 ದಿನಗಳ ಕಾಲ ಸಮಾರಂಭಗಳು ನಿರಂತರವಾಗಿ ನಡೆಯಲಿದ್ದು ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರಲಿವೆ. ಕಾರ್ಯಕ್ರಮದಲ್ಲಿ ಶೆಟ್ಟಿ ಕಾಲೇಜಿನ ಕಾರ್ಯದರ್ಶಿ ಅನುಜಾ ಶೆಟ್ಟಿ, ನಿರ್ದೇಶಕರಾದ ಅನಿರುದ್ಧ್ ಶೆಟ್ಟಿ, ಶ್ವೇತಾ ಶೆಟ್ಟಿ, ದತ್ತಾತ್ರೇಯ ರಾಘೋಜಿ, ಕಿರಣ್ ಕುಮಾರ್ ಹಂಗರ್ಗಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಇದೇ ಹೊತ್ತಿನ ಇನ್ ಗುಲ್ಬರ್ಗಾ ನ್ಯೂಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲ್ಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್.
ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.